ಹಾಗಾಗಿ ಯೆಹೋವ ನಾಮಾಂಕಿತನು, ನಾನು ಆತನು ಮಹೋನ್ನತನಾಗಿದ್ದಾನೆ, ಬಹು ಭಯಂಕರನಾಗಿದ್ದಾನೆ, ಎಲ್ಲಾ ಜನಗಳ ಮೇಲೆ ಅಧಿಪತಿಯಾಗಿದ್ದೇನೆ. ಆತನು ಮಾಡದಂತಹ ಕೆಲಸ ಯಾವುದೊಂದು ಇಲ್ಲ. ಆತನ ಮುಂಬಡೆಯಲ್ಲೂ ಬೆಂಕಿ ಉರಿಯುತ್ತದೆ, ಹಿಂಬಲೆಯಲ್ಲೂ ಬೆಂಕಿ ಅಗ್ನಿ ಜ್ವಾಲೆ ಉರಿಯುತ್ತದೆ. ಆತನ ಹೆಸರು ಹೇಳಿಕೊಳ್ಳುವಾಗ ತಳತಳಿಸುವ ದಗಿಸುವ ಒಂದು ಮಹಾಶಕ್ತಿ ಸಾಮರ್ಥ್ಯದ ಗುರುತು ನಮ್ಮಿಂದ ಓಡಿ ಬರ್ತದೆ. ನಾವು ಆ ಒಂದು ಶಕ್ತಿ ಸಾಮರ್ಥ್ಯದ ಗುರುತಿನಿಂದ ನಮಗೆ ಆಗಿರುವಂತಹ ಬಾಧೆ, ನೋವು ನಾವು ಬಿಡುಗಡೆ ಹೊಂದುತ್ತೀವಿ. ಆ ಒಂದು ಬಿಡುಗಡೆನೆ ನೆನೆಸಿಕೊಂಡು ಕೀರ್ತನೆಗಾರ ಆತನ ಮಹೋನ್ನತ ಸ್ಥಿತಿಗತಿಯನ್ನು ನಾವು ವರ್ಣಿಸಲು ಅಸಮರ್ಥರು. ಆತನ ಶಕ್ತಿ ಸಾಮರ್ಥ್ಯ ಅದು ಮಾತಿನಲ್ಲಿ ಅಷ್ಟೇ ಅಲ್ಲ, ಕ್ರಿಯೆಯಲ್ಲಿ, ಕಾರ್ಯದಲ್ಲಿ ಆತ ಮಾಡ್ತೀನಿ ಇಂಥದ್ದು ಅನ್ನುವ ಒಂದು ಲೆಕ್ಕಾಚಾರದಲ್ಲಿಯೂ ಕೂಡ ಅದು ಒಳಗೊಂಡಿದೆ. ಬರೀ ಬರದ ಬರವಣಿಗೆಯಲ್ಲಿ ಮಾತ್ರ ಇದು ಬರದಾದ ಬಿಡು ನಾವು ಓದ್ಕೋತ ಹೊರಟಿವಂತ ಅನ್ನುವಂತಹ ಮಾತು ಅದು ಸೀಮಿತವಲ್ಲ. ಇಷ್ಟೇ ಅಲ್ಲದೇನೆ ಕೂಡ ಆತ ಬರೆದಿದ್ದನ್ನು ನಾನು ನೆರವೇರಿಸ್ತೀನಿ, ನನ್ನನ್ನು ಯೆಹೋವ ಹೇಗಿದ್ದಾನೆ ಅನುಭವದಿಂದ ತಿಳಿಯಿರಿ, ಯೆಹೋವ ಸರ್ವೋತ್ತಮನೆಂದು ನೀವು ಸವಿದು ನೋಡಿರಿ. ನಾನು ನಿಮ್ಮ ಮಧ್ಯದಲ್ಲಿ ಎಂತೆಂಥ ಕಾರ್ಯಗಳನ್ನು ಮಾಡ್ತೀನಿ, ಒಂದು ಕಾರ್ಯವನ್ನು ನಾನು ಮಾಡುವೆನು, ಅದನ್ನು ಯಾರು ಗ್ರಹಿಸಲಾರರು, ಅನೇಕರು ಗ್ರಹಿಸಲಾರರು, ವರ್ಣಿಸಲಾರರು. ಇದು ಯೆಹೋವನೇ ಮಾಡಿದಾನ ನಮ್ಮ ಮಧ್ಯದಲ್ಲಿ, ಇಷ್ಟು ದೊಡ್ಡ ಕಾರ್ಯ ಹೇಗೆ ಮಾಡಿದ್ದಾನೆ ಅನ್ನುವ ಭಾವ ನಮ್ಮಲ್ಲಿ ಬರ್ತೈತಿ. ಅಂತಹ ಒಂದು ದಿವ್ಯದಾರಿ ಆತನಲ್ಲೇ ಇದೆ. ಆತನ ಪ್ರಭಾವದ ಬೆಳಕು ನಮ್ಮ ಮೇಲೆ ಹೊಳೆಯಲು, ನಮ್ಮಲ್ಲಿರುವ ಕತ್ತಲು, ಗಾಢಾಂಧಕಾರ, ಮಾಯಮಾಟದ ಶೋಧನೆ, ನಾನಾ ರೀತಿಯ ಲೋಕದ ಉಪದ್ರಗಳು ಆತನ ಪ್ರಭಾವದ ಪ್ರಸನ್ನತೆಯ ಮೂಲಕ ಅವು ನಮ್ಮಿಂದ ಬಿಟ್ಟು ದೂರ ಓಡಿ ಹೋಗ್ತವೆ. ಸರ್ವಶಕ್ತನಾದ ಯಾವ ದೇವರು ಆಗಮಿಸಿ ತನ್ನ ಸೌಖ್ಯ ಸೌಭಾಗ್ಯವನ್ನು ನಮ್ಮ ದೇಹದಲ್ಲಿ ತುಂಬಲಿಕ್ಕೆ ಬಂದಿದ್ದಾನೆ. ಇವರ ದೇಹದಲ್ಲಿ ತುಂಬಲಿಕ್ಕೆ ಬಂದಿದ್ದಾನೆ. ನಾವು ಇವರನ್ನು ಹಿಡಿಲಿಕ್ಕೆ ಆಗೋದಿಲ್ಲ. ಇವರ ಸದಮಲ ಸ್ವಾಮಿ ಬಹು ಭಯಂಕರನಾಗಿದ್ದಾನೆ. ಆತ ಆಕಾಶದಿಂದ ಗುಡುಗುತ್ತಾನೆ. ಆತನ ಪ್ರಭಾವ ಜನಾಂಗಗಳಲ್ಲಿ ತುಂಬಿ ಹೊರಸೂಸುತ್ತದೆ. ಅಂತಹ ಸಾಮರ್ಥ್ಯಶಾಲಿಯಾದ ದೇವರ ಒಂದು ಸಮಕ್ಷಮದಲ್ಲಿ ಯಾವ ಸೈತಾನನಾಗಲಿ, ಯಾವ ವ್ಯಾಧಿ ಆಗಲಿ, ಯಾವ ಬಾಧೆ ಆಗಲಿ, ಯಾವ ಕಾಲು ನೋವಾಗಲಿ, ಯಾವ ಕೈ ನೋವಾಗಲಿ, ಯಾವ ಅಸ್ವಸ್ಥತೆ ಆಗಲಿ, ಅದು ಯಾವುದೊಂದು ನಿಲ್ಲೋದಿಲ್ಲ. ಇಮಿಡಿಯೇಟ್ ಆಗಿ ಡಾಕ್ಟರ್ ಔಷಧಿ ಕೊಟ್ಟರು ಬಿಟ್ಟು ಹೋಗುವಂತಹ ನಾನಾ ರೀತಿಯ ರೋಗಗಳು ಈ ವಾಕ್ಯಧಾರೆಯ ಮೂಲಕ ಬಿಟ್ಟು ಹೋಗ್ತವೆ. ಅದಕ್ಕೋಸ್ಕರ ಸರ್ವಶಕ್ತನ ನಾಮಕ್ಕೆ ನಾವು ಭಯಪಡುವ, ಆತನ ಸ್ತುತಿ ಪದಕ್ಕೆ ನಾವು ತಗ್ಗಿಸಿಕೊಳ್ಳುವ, ಆತನು ಹೆಚ್ಚಿನವನು ಎಂಬ ಬಯಕೆಯ ಭಾವ ನಮ್ಮಲ್ಲಿ ಬರುವ, ನಾವು ಪ್ರಭಾವಪೂರಿತನಾದ ಯಾವ ಮೇರಣ ಲೋಕದಲ್ಲಿ ತನ್ನ ಸಾಮರ್ಥ್ಯದ ಒಂದು ಸಾಗರ ಅದು ತುಂಬಿ ತುಳುಕ್ತೈತೆ. ಯಾವಾತನು ಆ ಮೇಲಣ ಲೋಕದ ಸಾಮರ್ಥ್ಯದ ಒಂದು ಮಂದಿರಕ್ಕೆ ಆತ ಕರೀತಾನೆ, ಆ ಕೂಗ್ತಾನೆ, ಆಗ ಅವರ ಶಬ್ದವ ಕೇಳಿ, ಅವರ ಸ್ವರವ ಕೇಳಿ ನಾನು ಹಿಡಿದು ಬರ್ತೀನಿ. ಅದಕ್ಕೆ ದೇವರು ಏನ್ ಹೇಳ್ತಾ ಇದ್ದೇನೆ, ಏನ್ ಬರೆದಿದ್ದೇನೆ ಇಲ್ಲಿ, ಆತನಿಗೆ ಸಮಾನವರು ಯಾರು ಇಲ್ಲ. ಏನ್ ಬರೆದಿದ್ದಾನೆ, ಆತ ಉನ್ನತ ಲೋಕದಲ್ಲಿ ಆಸೀನರಾಗಿರುವ ಆತನು ಆಕಾಶವನ್ನು ಭೂಮಿಯನ್ನು ನೋಡಲಿಕ್ಕೆ ಬಾಗುತ್ತಾನೆ ಕೆಳಗೆ. ಆಕಾಶದಿಂದ ಭೂಮಿಯನ್ನು, ಮನುಷ್ಯರನ್ನು ನೋಡಲಿಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ, ಆತನನ್ನು ಕರಿತಾವೆ ಅನ್ನೋದು ಆತ ಬಾಗಿ ಕೆಳಗೆ ನೋಡ್ತಾನೆ. ಅಂತಹ ಸರ್ವಶಕ್ತನಾದ ದೇವರ ಮಹಾಪ್ರಸನ್ನತೆ ಭವನ ಪರಲೋಕ ಅನ್ನೋದು ಒಂದು ಸೃಷ್ಟಿಯಾಗಿದೆ. ಆ ಪರಲೋಕದಿಂದ ತನ್ನ ಮಹಾಭಯಂಕರವಾದ ಶಕ್ತಿ, ಅಗ್ನಿ, ಗಂಧಕ, ನಾನಾ ಒಂದು ಸೈತಾನನು ಭಯ ಹೊಂದುವಂತಹ ಒಂದು ಏನು ಅಂತಂದ್ರೆ ಅಧಿಕಾರ ಅಲ್ಲಿಂದ ಇಳಿದು ಬರ್ತೈತಿ. ಆ ಒಂದು ಅಧಿಕಾರ ನಾನಾ ರೀತಿಯ ರೋಗಗಳನ್ನು, ಮಾಯಾದಿಗಳನ್ನ, ದುಷ್ಪಿಶಾಚಿಗಳನ್ನ ನಾವು ಏನಂದ್ರೆ ಎಲ್ಲ ಹರಕತ್ತು ಮಾಡುವ, ನೋವನ್ನುಂಟು ಮಾಡುವ ಆಪತ್ವಾದಿ ಶಕ್ತಿಗಳು ಅವು ದಹಿಸಲ್ಪಡ್ತೈತಿ. ಅದಕ್ಕೋಸ್ಕರ ಯೆಹೋವ ತಾನು ಆಕಾಶದಿಂದ ಬಾಗಿ ಭೂಮಿಯಲ್ಲಿರುವ ಮನುಷ್ಯರನ್ನು ನೋಡುತ್ತಾನೆ. ಅದಕ್ಕೆ ಆತನು ದೀನರನ್ನು ಧೂಳಿನಿಂದ ಎಬ್ಬಿಸಿ ಬಡವರನ್ನು ತಿಪ್ಪೆಯಿಂದ ಎತ್ತುತ್ತಾನೆ, ಪ್ರಭುಗಳ ಜೊತೆಯಲ್ಲಿ ಜನಾಧಿಪತಿಗಳಲ್ಲಿ ಕೂಡಿಸುತ್ತಾನೆ. ಅದಕ್ಕೆ ಅವರು ಬಡವರನ್ನ ಮತ್ತು ಧೂಳಿನಿಂದ ಎಬ್ಬಿಸ್ತಾನೆ. ತಿಪ್ಪೆಯಲ್ಲಿ ಅಂತಂದ್ರೆ ಕನಿಷ್ಠ ಮಟ್ಟದಲ್ಲಿ ಇರುವವರನ್ನ ಮೇಲೆ ಕರ್ಕೊಂಡು ಬರ್ತಾನೆ. ಆತನಿಗೆ ಬಡವರು ಬಹಳ ಪ್ರಿಯ. ಆದರೆ ಆ ಜನಾಂಗಗಳು ಯಾರು ಆತನನ್ನ ನಂಬುತ್ತಾರೆ ಅವರಿಗೆ ದೇವರು ಒಲಿತಾನೆ. ಇವರು ಯೇಸು ಕ್ರಿಸ್ತನ ಆಗಿರ್ಲಿಲ್ಲ ಮೊದಲು, ಇವಾಗ ಯೇಸು ಕ್ರಿಸ್ತನ ಆಗಿದ್ದಾನೆ. ಯೇಸು ಕ್ರಿಸ್ತ ತನ್ನ ಸಾಮರ್ಥ್ಯಶಾಲಿಯಾದ ಅದ್ಭುತಗಳನ್ನು ಮಾಡಿ, ಯಾರು ಮಾಡದಿರುವ ರೋಗಗಳು, ಯಾರು ನಮ್ಮಲ್ಲಿ ಉದ್ಧಾರ ಕೊಡದಿರುವ ಒಂದು ಕಾರ್ಯಕ್ರಿಯೆಗಳು, ಎಂತಹ ಅದ್ಭುತ ಮಹಿಮೆಯುಳ್ಳ ಸಾಮರ್ಥ್ಯಶಾಲಿ ಕೆಲಸಗಳನ್ನು ಆತ ನಮ್ಮ ಮೇಲೆ ನಮ್ಮ ಒಳಗಡೆ ಮಾಡಿದ ಮೇಲೆ
ನಾವು ಆತನನ್ನು ದೇವರು ಅಂತ ಹೇಳಲೇಬೇಕು. ಆ ದೇವರ ಸಾಮರ್ಥ್ಯದ ಸಾನ್ನಿಧಾನದಲ್ಲಿ ನಾವು ಬರುವಾಗ ನಮ್ಮ ಒಂದು ಸ್ಥಿತಿಗತಿ ಬೇರೆ ಆಗ್ತೈತೆ, ನಮ್ಮ ಅವಸ್ಥೆ ಬೇರೆ ಆಗ್ತೈತೆ. ನಾವು ಮೊದಲು ಹೇಗಿದ್ದೇವೆ ದರಿದ್ರರಾಗಿ, ಇವಾಗ ಇಲ್ಲಿ ಬಂದಾಗ ನಾವು ಇದೊಂದು ಒಂದು ಸೌಭಾಗ್ಯದ ಒಂದು ಇದು ಆಶೀರ್ವಾದ ಹೊಂದಿದ್ದೀವಿ. ಇದು ನಮಗೆ ಕೊಟ್ಟಿರುವುದು ಇದನ್ನೇ. ಇಂತಹ ಮಹಿಮಾಪ್ರದನಾದ ದೇವರು ನಾವು ಇಂದು ನಾಳೆ ಎಂದೆಂದಿಗೂ ನಿತ್ಯ ಹಾಡಿ ಹರಡಿ ಹೊಗಳಿಸಿ ಆತನಿಗೆ ಸ್ತುತಿಗೈಯುವಂತಹ ಅಧಿಕಾರ ದೇವರು ನಮಗೆ ಕೊಡ್ತಾನೆ. ನಾವು ತಿಳಿಯದನ್ನು ನಮಗೆ ತಿಳಿಯಪಡಿಸ್ತಾನೆ, ಗೊತ್ತಿಲ್ಲದನ್ನು ಗೊತ್ತುಪಡಿಸ್ತಾನೆ. ಮತ್ತೆ ದೇವರು ನಾವು ಯಾವ ವಿಷಯದಲ್ಲಿ ಬಾಧೆಪಟ್ಟು ಎಂಥ ವಿಷಯದಲ್ಲಿ ನಾವು ಸೋತು ಹೋಗಿದ್ದೇವೆ, ಯಾವುದು ನಮ್ಮಿಂದ ಆಗದೇ ಇರುವುದು ಅಂತ ನಾವು ದೇವರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡುವಾಗ ಇಲ್ಲಿ ಬರೆದಿದೆ, ಬಂಜೆಯು ಮಕ್ಕಳಿಗಾಗಿ ಬಡ್ಕೊಂತಾಳೆ, ಹಾಗೆ ಸಂತೋಷದಿಂದ ಮನೆಯಲ್ಲಿ ವಾಸಿಸುವ ಹಾಗೆ ಮಾಡುತ್ತಾನೆ. ಬಂಜೆಯು ಮಕ್ಕಳು ಹೊಂದಿಕೊಂಡವಳಾಗಿ ಬದುಕುವಂತೆ ಮಾಡ್ತಾನೆ. ಅದಕ್ಕೆ ಯೆಹೋವನು ಯಾರು ಒಬ್ಬರಿಗೆ ಇಲ್ಲಿ ಮಕ್ಕಳ ಇಲ್ಲದೆ ಇರುವವರು ಇಲ್ಲ, ಆದರೆ ಬಂಜೆಯರ ವಿಷಯದಲ್ಲಿ ಹೇಳ್ತೀನಿ, ಯಾರು ಬಂಜೆಯರಾಗಿರ್ತಾರೆ, ಯಾರು ಮಕ್ಕಳಿರುವುದಿಲ್ಲ, ಅವರು ಆತನನ್ನು ಬೇಡಿಕೊಂಡರೆ ಮಕ್ಕಳುಳ್ಳವರಾಗಿ ಅವರು ಬಾಳ್ತಾರೆ ಅಂತೆ. ಅದೇ ತಾನೇ ಯಾರಿಗೆ ಯಾವ ಆಪತ್ತಿ ಇರ್ತೈತೆ ಆ ಆಪತ್ತಿಯಿಂದ ಬಿಡುಗಡೆ ಹೊಂದಿ ಬಾಳ್ತಾರೆ. ಯಾರು ಏನು ಕಳ್ಕೊಂಡಿರ್ತಾರೆ ಅದು ವಾಪಸ್ ಬರ್ತೈತೆ. ಯಾರು ಯಾವ ಬಾಧೆಯಿಂದ ಬಳಲ್ತಾ ಇದ್ದಾರೆ ಅವರು ಅದರಿಂದ ಚೈತನ್ಯ ಶಕ್ತಿಯನ್ನು ಹೊಂದುತ್ತಾರೆ. ಅದಕ್ಕೆ ಯೆಹೋವನು ಬಂಜೆಯನ್ನು ಮಕ್ಕಳಿರುವಂತೆ ಮಾಡುವಂತ ಆತನು ನಮಗೆ ಯಾವುದು ಬೇಕಾಗಿದೆ, ನಮಗೆ ಬೇಕಾಗಿರೋದು ನಮಗೆ ಕೊಡ್ತಾನೆ, ಮಂಜೆಯರಿಗೆ ಬೇಕಾಗಿರೋದು ಅವ್ರಿಗೆ ಕೊಡ್ತಾನೆ. ಹಾಗೆ ದೇವರು ಅವರವರ ಅನುಕೂಲಾನುಸಾರವಾಗಿ ಅವರಿಗೆ ಅಗತ್ಯ ಇರುವುದನ್ನು ಕೊಟ್ಟು ಅವರು ಸಂತೋಷದಿಂದ ಅವರು ಮನೆಯಲ್ಲಿ ಸೌಖ್ಯವಾಗಿ ವಾಸಿಸುವ ಹಾಗೆ ಮಾಡುವಂತಹ ಸರ್ವಶಕ್ತಿ ದೇವರು ನಾನು ಎಂದು ಘೋಷಣೆ ಮಾಡಿದ್ದಾನೆ. ಆತ ವೇದಾಂತದಲ್ಲಿ ಬರೆದದ್ದನ್ನು ಯಾವುದು ಅದು ಅಳಿದು ಹೋಗದೆ ಒಂದು ಒಂದು ಶಬ್ದವೂ ಕೂಡ ಸ್ಥಾಪಿತವಾಗುತ್ತೆ. ಆತನ ಬಾಯಿ ಮಾತು ನೆರವೇರುತ್ತೆ. ಆತನು ನುಡಿದಿದ್ದು ಅದು ಸಾಕ್ಷಾತ್ ಕೈ ಹುಡ್ತೈತಿ. ಅದಕ್ಕೋಸ್ಕರ ಸರ್ವಶಕ್ತನಾದ ದೇವರು ತನ್ನ ಸಾಮರ್ಥ್ಯದ ಬೆಳಕು ನಮ್ಮಲ್ಲಿ ಹೊಳೆಯಲಿ, ಆತನ ಆಕಾಂಕ್ಷೆ ನಮ್ಮಲ್ಲಿ ಬೀರಲಿ, ಆತನ ಪ್ರತಿಭೆ ಬಿಂಬು ನಮ್ಮನ್ನ ಅವಲಂಬಿಸಲಿ, ನಾವು ಆತನ ಸನ್ನಿಧಾನದಲ್ಲಿ ಉಪಸ್ಥಿತರಾಗಲಿ, ನಾವು ಆತನ ಮಹಿಮಾ ಪದವಿಯಲ್ಲಿ ಪಾಲುಗಾರರಾಗಲಿ, ಆತನ ಸಾಮರ್ಥ್ಯಕ್ಕೆ ನಾವು ಹೊಂದಾಣಿಕೆ ಆಗಲಿ. ಆತನು ನಮ್ಮ ಬಾಧೆ ಬಡತನಗಳು ತನ್ನ ಮೇಲೆ ತೆಗೆದುಕೊಂಡು ಕುರ್ಜೆಯ ಮೇಲೆ ಹೊಡೆದು, ನಮ್ಮ ಶಾಪಗಳನ್ನು ಆತನು ತೆಗೆದುಕೊಂಡು ಕುರ್ಜೆಯ ಮೇಲೆ ಹೊಡೆದು, ನಮ್ಮ ಪಾಪಗಳು ಗರೀಬಿ ದರಿದ್ರ ಶಾಪ ನಮ್ಮ ಮೇಲೆ ಮಾಡುವ ಸೈತಾನನ ಸಕಲ ಅನ್ಯಾಯದ ದಬ್ಬಾಳಿಕೆ ಬಲಾತ್ಕಾರಗಳಿಗೆ ನಾನು ಕುರ್ಜೆಯ ಮೇಲೆ ನಿಮಗೋಸ್ಕರ ಶರಣಾಗತನಾಗಿ ನನ್ನನ್ನು ತಾನು ಸಮರ್ಪಣೆ ಮಾಡಿ ಈಗೋ ಸತ್ತವನಾಗಿದ್ದೇನು, 3ನೇ ದಿವಸದಲ್ಲಿ ಎದ್ದು ಬಂದಿದ್ದೀನಿ, ಆ ಪಾತಾಳದ ಬೀಗದಕ್ಕೆ ಪರಲೋಕದ ಬೀಗದಕ್ಕೆ ನನಗೆ ಕೊಡಲ್ಪಟ್ಟಿದೆ, ನಿಮಗೆ ಎಂತಹ ಬಾಧೆ ಹಿಡಿದ್ರು ಕೂಡ ನೀವು ಹೆದರಬೇಡಿ, ನಾನಿದ್ದೀನಿ ಎಂಬ ಘೋಷಣೆ ಯೇಸು ಕ್ರಿಸ್ತ ಹೇಳಿದ. ಯಾರು ಈ ವಾಕ್ಯ ನಂಬುತ್ತಾರೆ ಅವರಿಗೆ ಅದೇ ರೀತಿನ ಒಂದು ಹಾಗೆ ಆಗ್ತದೆ. ಅದಕ್ಕೋಸ್ಕರ ಸರ್ವಶಕ್ತನು ನಮ್ಮ ಆಪತ್ ಕಾಲದಲ್ಲಿ ವಿಶೇಷವಾದ ರಕ್ಷಣೆ ಕೊಡ್ತೀನಿ ಅಂತ ಹೇಳಿದ. ನಮ್ಮ ಆಪತ್ ಕಾಲದಲ್ಲಿ ವಿಶೇಷವಾದ ರಕ್ಷಣೆ ಕೊಡ್ತೀನಿ, ನಿನಗೆ ದೀರ್ಘಾಯು ಕೊಡ್ತೀನಿ ಅಂತ ಹೇಳ್ತಾನೆ. ಏನ್ ಹೇಳ್ತಾನೆ, ನಿಮಗೆ ದೀರ್ಘಾಯು ಕೊಡ್ತೀನಿ, ನಿನ್ನ ಆಪತ್ ಕಾಲದಲ್ಲಿ ವಿಶೇಷವಾದ ರಕ್ಷಣೆ ಕೊಡ್ತೀನಿ ಅಂತ ಹೇಳಿದ ಆತನು ಇವತ್ತು ನಮ್ಮ ಮಧ್ಯದಲ್ಲಿ ಜೀವದಿಂದಿದ್ದಾನೆ. ಆತನ ಸ್ಪರ್ಶ ನಮಗಿದೆ. ಹಗಲಲ್ಲಿ ಭಯಹುಟ್ಟಿಸುವ ಯಾವುದಕ್ಕೋ, ಇರುಳಲ್ಲಿ ಹಾರಿ ಬರುವುದಕ್ಕೋ, ಕತ್ತಲಲ್ಲಿ ಸಂಚರಿಸುವ ವಿಪತ್ತಿನ ಹಾನಿಕಾರಕವಾದ ಲಕ್ಷಣಗಳಿಗೂ ನೀವು ಮಧ್ಯಾಹ್ನದಲ್ಲಿ ಬರುವ ಕೇಡಿಗೂ ನೀವು ಅಂಜಬೇಕಾಗಿಲ್ಲ, ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳ್ತಾನೆ. ನಿನ್ನನ್ನು ಬೇಟೆಗಾರನ ಬಲೆಯಿಂದಲೋ ಮರಣಕರ ವ್ಯಾಧಿಯಿಂದಲೋ ತಪ್ಪಿಸಿದ್ದೀನಿ, ತನ್ನ ರೆಕ್ಕೆಗಳಲ್ಲಿ ಒದಗಿಸ್ತೀನಿ, ಆತನ ಪಕ್ಕೆಗಳ ಮರೆ ಆಶ್ರಯಿಸಿಕೊಳ್ಳುವಿ, ನನ್ನ ಸತ್ಯತೆಯು ನಿನಗೆ ಆಧಾರ ಆಗುವುದು ಅಂತ ಹೇಳಿದಾನೆ. ಅದಕ್ಕೋಸ್ಕರ ಯಾವ ಕೇಡು ನಿನಗೆ ಸಂಭವಿಸುವುದಿಲ್ಲ, ಉಪದ್ರವ ನಿನ್ನ ಗುಡಾರಕ್ಕೆ ಬರುವುದಿಲ್ಲ, ನೀನು ಹೋಗುವಾಗ ನಿನ್ನನ್ನು ಕಾಯುವುದಕ್ಕೆ ಆತ ತನ್ನ ವಿಷಯವಾಗಿ ದೂತರಿಗೆ ಹೇಳುವೆನು ಎಂದು ಹೇಳಿದ್ದಾನೆ. ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರ್ತಾನೆ ಅಂತ ಹೇಳಿದ್ದಾನೆ. ಅದಕ್ಕೋಸ್ಕರ ನಮ್ಮ ದೇವರು ತನ್ನ ಮಹಾ ಒಂದು ದಿವ್ಯ ವಾಕ್ಯಗಳನ್ನು ಕೊಟ್ಟು ನಿನಗೆ ದೀರ್ಘಾಯು ಕೊಟ್ಟು ತೃಪ್ತಿಪಡಿಸ್ತೀನಿ, ಅಕಾಲಿಕ ಮರಣ ಬರಕೊಡುವುದಿಲ್ಲ, ನನ್ನ ವಿಶೇಷವಾದ ರಕ್ಷಣೆ ನಿನಗೆ ಕೊಡ್ತೀನಿ, ನೀನು ಯಾವಾಗ ಬೇಡಿಕೊಳ್ತೀಯ ಅವಾಗ ನಾನು ಪರಲೋಕದಿಂದ ಕಿವಿಗೊಟ್ಟು ಕೇಳಿ ನಿನಗೆ ಸದುತ್ತರವನ್ನು ಕೊಡ್ತೀನಿ.
ಅದಕ್ಕೋಸ್ಕರ ಸರ್ವಶಕ್ತನಾದ ಸ್ವಾಮಿ ನಮಗೆ ಇಷ್ಟೊಂದು ಉಪಕಾರ ಮಾಡುವಾಗ ನಾವು ಅದನ್ನ ನಂಬಲೇಬೇಕು. ನಮಗೆ ಆಗದಂತ ಕೆಲಸಗಳನ್ನು, ಎಲ್ಲ ಮನುಷ್ಯರೇ ನಿಮಗೆ ಆಗದಂತಹ ಕೆಲಸ ದೇವರು ಹೇಳಿದಾನೆ ನಾನು ಮಾಡ್ತೀನಿ. ಮನುಷ್ಯರಿಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯ. ಅದಕ್ಕೆ ದೇವರು ನಮ್ಮನ್ನ ತನಗೆ ಒಪ್ಪಿಸಿಕೊಟ್ರೆ ನಮ್ಮ ಜವಾಬ್ದಾರಿಯನ್ನು ತನ್ನ ಕಡೆ ತೊಳ್ತಾನೆ. ನಮ್ಗೆ ಆಗಬೇಕಾಗಿರುವಂತದ್ದು ನಮ್ಮ ಕಡೆಯಿಂದ ಆಗದೇ ಇರೋದನ್ನು ನಾನು ಮಾಡ್ತೀನಿ ಬನ್ನಿ ಅಂತ ಹೇಳ್ತಾನೆ. ನಮ್ಮ ಆಪತ್ ಕಾಲದಲ್ಲಿ ನಿನಗೆ ವಿಶೇಷವಾದ ರಕ್ಷಣೆಯನ್ನು ದಯಪಾಲಿಸುತ್ತೀನಿ ಅಂತ ಹೇಳಿದಾನೆ. ಅದಕ್ಕೆ ಅಯೋಗ್ಯರಾದ ನಾವು ಯೋಗ್ಯರನ್ನಾಗಿ ಮಾಡ್ತೀನಿ ಅನ್ನುವ ಘೋಷಣೆ ನಮಗೆ ಮಾಡಿದ್ದಾನೆ. ನಾವು ಅಯೋಗ್ಯರಾಗಿದ್ದೇವೆ, ದಾರಿ ತಪ್ಪಿದ್ದೇವೆ, ಧರ್ಮದ ತೊರೆದಿದ್ದೇವೆ, ನೀತಿ ನ್ಯಾಯ ಅನುಸರಿಸ್ತಾ ಇರಲಿಲ್ಲ. ಅದಕ್ಕೆ ಕರ್ತನಾದ ದೇವರು ನೀವು ಇವೆಲ್ಲಗಳನ್ನು ಅನುಸರಿಸುವಂತೆ ನಿಮ್ಮನ್ನ ಯೋಗ್ಯರಾಗಿ ಸ್ಥಾಪನೆ ಮಾಡ್ತೀನಿ. ನಿಮ್ಮ ಕುಂಟತನ, ಕುರುಡತನ, ಶಾಪತನ, ಹಾನಿಕರಕವಾದ ಕೇಡುತನ, ಮನೆತನದಲ್ಲಿರುವ ಜಗಳ, ಗಲಭೆ, ಬಾಧೆ, ನೋವು, ಸಕಲ ವಿಧವಾದ ಸೈತಾನನ ಕ್ರಿಯಾದಿಗಳನ್ನು ನಾನು ನಾಶಗೊಳಿಸಲಿಕ್ಕೆ ಮನುಷ್ಯನಾಗಿ ಬಂದಿದ್ದೀನಿ. ಅವೆಲ್ಲವುಗಳು ನಿಮ್ಮ ಮಧ್ಯದಲ್ಲಿ ಇರುವಾಗ ನೀವು ನನ್ನನ್ನು ಮರೆಯಿಡರಿ, ನಾನು ಅವುಗಳನ್ನು ನಾಶ ಮಾಡಿ ನಿಮಗೆ ಉಪಕಾರ ಮಾಡ್ತೀನಿ ಅಂತ ಹೇಳಿದ್ದಾನೆ. ಅದಕ್ಕೋಸ್ಕರ ಸರ್ವಶಕ್ತನಾದ ದೇವರು ತನ್ನನ್ನು ಯಾರು ಮರೆ ಹೋಗ್ತಾ ಇದ್ದಾರೆ ಅವರಿಗೆ ಎಂದಿಗೂ ನಾನು ಕೈ ಬಿಡುವುದಿಲ್ಲ, ಅವರನ್ನು ದೂರ ತಳ್ಳುವುದಿಲ್ಲ. ಅದಕ್ಕೋಸ್ಕರ ಯಾವಾತನನ್ನು ನಾವು ನಂಬಿದ್ದೇವೆ ಆತನ ನಮ್ಮ ಕೈ ಬಿಡುವುದಿಲ್ಲ. ಅದಕ್ಕೋಸ್ಕರ ಸರ್ವಶಕ್ತನಿಗೆ ಸ್ತೋತ್ರವಾಗಲಿ, ಮಹಾಮಹಿಮಾಧಿಪತಿಗೆ ಸ್ತೋತ್ರವಾಗಲಿ. ಲೂಕ 6:18 ಬರಿತಾ ಇದೆ, ಒಂದಾನೊಂದು ದಿನದಲ್ಲಿ 17 ಒಂದು ಸಮಭೂಮಿಯಲ್ಲಿ ನಿಂತು ಶಿಷ್ಯರ ಒಂದು ದೊಡ್ಡ ಗುಂಪು ಯದಾಯದಿಂದ ಜೆರೂಸಲೇಮಿಗೆ ತೂರ ಸೀದೋನ ಪಟ್ಟಣಗಳಿರುವ ಸಮುದ್ರ ಎನ್ನುವ ಜಾಗದಲ್ಲಿ ಜನರು ಕೂಡಿದ್ರು. ಅಲ್ಲಿ ಉಪದೇಶ ಕೇಳುವುದಕ್ಕೂ ತಮ್ಮ ರೋಗಗಳು ವಾಸಿ ಮಾಡುವುದಕ್ಕೂ ಅನೇಕರು ಅಲ್ಲಿ ಬಂದಿದ್ರು. ಅವರು ದೆವ್ವಗಳ ಕಾಟವಿದ್ದವರು ಸ್ವಸ್ಥವಾದರು. ಆತನಿಂದ ಶಕ್ತಿ ಹೊರಟು ಎಲ್ಲರನ್ನು ವಾಸಿ ಮಾಡಿತು. ಆ ಗುಂಪಿನ ಜನರೆಲ್ಲ ಆತನನ್ನು ಮುಟ್ಟುವುದಕ್ಕೆ ಪ್ರಯತ್ನ ಪಟ್ಟರು. ತರುವಾಯ ಆತನು ತನ್ನ ಶಿಷ್ಯರ ಕಡೆಗೆ ಕಣ್ಣೆತ್ತು ನೋಡಿ ಹೇಳಿದರೆಂದ್ರೆ, ಬಡವರಾದ ನೀವು ಧನ್ಯರು, ದೇವರ ರಾಜ್ಯ ನಿಮ್ಮದು. ಹಸಿದವರಾದ ನೀವು ಧನ್ಯರು, ತೃಪ್ತಿರಾಗುವಿರಿ. ಅಳುವರಾದ ನೀವು ಧನ್ಯರು, ನಗುವಿರಿ. ಅದಕ್ಕೆ ಕರ್ತನಾದ ದೇವರು ಆ ದೂರ ಸಮುದ್ರದ ದಡದಲ್ಲಿ ಅನೇಕರು ಬಂದರು. ಅನೇಕರಿಗೆ ದೆವ್ವಗಳ ಕಾಟ ಇತ್ತು. ಅನೇಕರು ಅಸ್ವಸ್ಥರಾಗಿದ್ದರು. ಅನೇಕರು ನಾನಾ ರೀತಿಯಿಂದ ಬಹುಕಾಲದಿಂದ ರೋಗ ಪೀಡಿತರಾಗಿದ್ದರು. ಆದರೆ ಯೇಸು ಕ್ರಿಸ್ತ ಏನು ಮಾಡಿದ? ಅವರೆಲ್ಲರುಗಳನ್ನು ಸ್ವಸ್ಥ ಮಾಡಿದ. ಅವ್ರ ಹಾಸ್ಪಿಟಲ್ ಡಾಕ್ಟರ್ ಔಷಧಿ ಹಾಕಿದ್ರು ವಾರ ತಿಂಗಳಗಟ್ಟಲೆ ಬೇಕು ಒಂದೊಂದು ರೋಗ ಸ್ವಸ್ಥ ಆಗ್ಬೇಕಾದ್ರೆ. ಆದರೆ ಯೇಸು ಕ್ರಿಸ್ತ ಹಾಗಲ್ಲ. ಬರೀ ಒಂದು ಪ್ರಾರ್ಥನೆ ಮಾಡಿದರೆ ಸಾಕು, ಕ್ಷಣ ಗಣನೆಯಲ್ಲಿ ಅವನು ರೋಗ ಬಿಟ್ಟು ನಿವಾರಣೆ ಆಗ್ತದೆ. ಅದಕ್ಕೆ ಈ ಒಂದು ರೀತಿಯಲ್ಲಿ ದೇವರು ಅನೇಕರ ದೆವ್ವಗಳನ್ನು ಓಡಿಸಿದ ಮತ್ತು ಅನೇಕರು ತಮ್ಮನ್ನು ವಾಸಿ ಮಾಡಿಕೊಂಡರು. ಅನೇಕರು ಆತನನ್ನು ಮುಟ್ಟಿ ನಾನೂ ಕೂಡ ಗುಣ ಹೊಂದಬೇಕು ಅಂತ ಅವರು ಇಷ್ಟಪಟ್ಟರು. ಅಲ್ಲಿ ಒಬ್ಬಳು ರಕ್ತ ಹರಿಯುವ ರೋಗ ಇದ್ದವಳು 12 ವರ್ಷಗಳಿಂದ ಬಾಧೆ ಪಡುವಕ್ಕೆ ಯಾರಿಗೂ ಗೊತ್ತಾಗದೇ ಕಳ್ಳ ರೀತಿಯಿಂದ ಯೇಸು ಕ್ರಿಸ್ತನ ವಸ್ತ್ರವನ್ನು ಮುಟ್ಟಲು ಆಕೆ ತಕ್ಷಣ ಗುಣವಾಗಿ ಆಕೆಯಲ್ಲಿರುವ ರೋಗ ಸ್ವಸ್ಥವಾದವು. ಆಗ ಆ ಸ್ವಾಮಿ ಹೇಳ್ತಾನೆ, ಯಾರೋ ನನ್ನನ್ನು ಮುಟ್ಟಿದ್ರು. ಆಗ ಆಕೆ ಮುಟ್ಟಿದಕ್ಕೆ ಬಂದು ಹೇಳ್ತಾಳ, ನಾನೇ ನನಗಿಂತ ರೋಗ ಇತ್ತು, ನಾನು ಮುಟ್ಟಿದ್ದೀನಿ, ನಿನ್ನ ಹೋಗು, ಗುಣವಾಗಿತ್ತು ನಿನಗೆ ಸಮಾಧಾನದಿಂದ. ಅದಕ್ಕೆ ಯೇಸು ಕ್ರಿಸ್ತನಲ್ಲಿರುವ ಒಂದು ಶಕ್ತಿ, ಒಂದು ಸಾಮರ್ಥ್ಯ, ಒಂದು ಪವರ್ ಏನಿದೆ ನೋಡಿ, ಅದು ಕಣ್ಣಿಗೆ ಕಾಣಿಸೋದಿಲ್ಲ. ಅದು ಬಂದುಬಿಟ್ಟು ಯಾರನ್ನ ಮುಟ್ತೈತೆ ಅವ್ರ ರೋಗ ಬಿಟ್ಟು ಹೋಗ್ತಾರೆ. ಯಾರನ್ನ ಅವ್ರಿಗೆ ಸ್ಪರ್ಶ ಆಗ್ತೈತೆ ಅವರು ಮನೆ ಒಂದು ಕರೆಂಟ್ ಹಿಡ್ದಂಗಾಗಿ ಅವ್ರ ದೇಹನೇ ಒಂದು ಮಾರ್ಪಾಡು ಆಗ್ತೈತೆ. ಯಾವ ರೀತಿ ಅಂತಂದ್ರೆ ಆರೋಗ್ಯಕರವಾಗಿರುವ ದೇಹವಾಗಿ ಮಾರ್ಪಾಡಾಗ್ತದೆ. ರೋಗಕರವಾದ ದೇಹ ಮೊದಲಿರುವುದು ಅದಕ್ಕೂ ಏನಂದ್ರೆ ಬಿಡುಗಡೆ ಹೊಂದಿ ಈಗ ಹಳೆಯದೆಲ್ಲ ಹೋಯಿತು, ಎಲ್ಲ ನೂತನವಾಯಿತು, ಎಲ್ಲ ಹೊಸದಾಯಿತು. ಇದು ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಅದಕ್ಕೆ ಆ ರಕ್ತ ಇರೋದ ಯಾವುದು ಆಕೆ ರೋಗಿ ಇರುವ ಹೆಂಗಸೋ ಹುಡುಗೋ ಅಂತವಳು ತನ್ನ ಒಂದು ರೋಗದಿಂದ ಮುಕ್ತಳಾಗಿ ಯೇಸು ಸ್ವಾಮಿಯಲ್ಲಿ ಅಂಜುತ್ತಾ ನಡಗಿ ನಾನೇ ಮುಟ್ಟಿದಕ್ಕೆ. ಆದರೆ ದೇವರು ಅಂತಹ ಅಸಂಭವತೆಯಿಂದಲೂ ಆಗದಂತ ಕೆಲಸ ಕೂಡ ಮಾಡಿರೋದು. ಅದಕ್ಕೋಸ್ಕರ ಸರ್ವಶಕ್ತನಾದ ದೇವರು ತನ್ನ ಮಹಾಶಕ್ತಿ ಸಾಮರ್ಥ್ಯ ಅದು ನಮ್ಮ ಮಧ್ಯದಲ್ಲಿ ಹರಿದು ಬರ್ತೈತೆ. ಯಾರು ನಂಬುತ್ತಾರ ಅವ್ರ ಮನೆಗೆ ಬರ್ತೈತೆ, ಯಾರು ಕೇಳ್ತಾರ ಅವ್ರನ್ನ ಹೊಂದ್ಕೊತೈತೆ, ಯಾರು ಬೇಕಂತಾರ ಅವ್ರು ಕೊಡ್ತೈತೆ. ಅದು ಯಾರು ಅದನ್ನ ರಿಸೀವ್ ಮಾಡ್ತಾರೆ ಅವ್ರ ಒಳಗಡೆ ಇರ್ತೈತೆ.
ಯಾರು ಶುದ್ಧವಾಗಿ ನಡೀತಾರೆ, ಪರಿಶುದ್ಧವಾಗಿ ನಡೀತಾರೆ, ಜೀವನವನ್ನು ದೇವ್ರಿಗೆ ಒಪ್ಪಿಸಿಕೊಡ್ತಾರೆ, ಅದು ಅವ್ರ ಜೊತೆಯಲ್ಲೇ ಇರ್ತೈತೆ. ಅದು ಯಾವಾಗ ಬೇಕಾದ್ರೂ ಅವ್ರು ಕೆಲಸ ಮಾಡ್ತೈತೆ. ಯಾವ ಸಮಯದಲ್ಲಿ ಅವರು ಮುಗ್ಗರಿಸದ ಹಾಗೆ ಅವರನ್ನ ಸುಸಜ್ಜಿತವಾಗಿ ಎತ್ತು ನಿಲ್ಲಿಸ್ತೈತೆ. ಅವರ ಆಪತ್ತಿನಲ್ಲಿ ಯಾವ ಅಗತ್ಯದ ಕಾರ್ಯ ಆಗಬೇಕಾಗಿರ್ತೈತೆ ಅದು ಮಾಡಿಕೊಡ್ತೈತೆ. ಈ ಒಂದು ವಾಕ್ಯದ ಕಾನೂನು, ನೀತಿ ನಿಯಮಗಳು ಇಷ್ಟು ಮಹಾ ಒಂದು ಸಾಮರ್ಥ್ಯಶಾಲಿ ಉಳ್ಳವುಗಳಾಗಿವೆ. ಅದು ಬಹುಭದ್ರವುಳ್ಳವುಗಳಾಗಿವೆ. ಮನುಷ್ಯನ ಒಂದು ಏನು ಅಂತಂದ್ರೆ ಜೀವಿತ ನಿಜಕ್ಕೂ ಅದು ಯಾರು ಮಾಡದಂತಹ ಒಂದು ಸ್ವಸ್ಥತೆ, ಯಾರು ಕೊಡದಂತಹ ಒಂದು ಬಿಡುಗಡೆ, ರಕ್ಷಣೆ ಯೇಸು ಕ್ರಿಸ್ತನ ನಮಗೆ ಕೊಡುವನಾಗಿದೆ. ಯೇಸು ಕ್ರಿಸ್ತನ ನಮಗೆ ಕೊಡುವನಾಗಿದ್ದಾನೆ. ಅದಕ್ಕೋಸ್ಕರ ಸರ್ವಶಕ್ತನಿಗೆ ಸ್ತೋತ್ರವಾಗಲಿ. ಅದಕ್ಕೆ 22ರಲ್ಲಿ ಬರೀತದೆ, 7:22 ಲೂಕ. ಯೋಹಾನನ್ನು ತಿಳಿಸಿರಿ, ಕುರುಡರಿಗೆ ಕಣ್ಣು ಬರುತ್ತವೆ, ಕುಂಟರಿಗೆ ಕಾಲು ಬರುತ್ತವೆ, ಕುಷ್ಠರೋಗಿಗಳು ಶುದ್ಧರಾಗುತ್ತಾರೆ, ಕಿವುಡರಿಗೆ ಕಿವಿ ಬರುತ್ತದೆ, ಸತ್ತವರು ಜೀವವನ್ನು ಹೊಂದುತ್ತಾರೆ, ಬಡವರಿಗೆ ಸುಸಮಾಚಾರ ಸಾರಲ್ಪಟ್ಟಿದೆ. ನನ್ನ ವಿಷಯದಲ್ಲಿ ಸಂದೇಹ ಪಡದವನೇ ಧನ್ಯನು. ಯಾರು ಡೌಟ್ ಮಾಡೋದಿಲ್ಲ ಅವರು ಧನ್ಯರು. ಅವ್ರ ಕಿವಿ ಕೇಳದಿದ್ರೆ ಕೇಳ್ತೈತೆ, ಅವ್ರ ಕಾಲು ಕುಂಟ ಆಗಿದ್ರೆ ನಡೀತೈತೆ, ಅವರ ಏನು ಅಂತಂದ್ರೆ ಏನಾದರೂ ಅವ್ರಿಗೆ ರೋಗ ಬಂದ್ರೆ ಅದು ಬಿಡುಗಡೆ ಆಗ್ತೈತೆ, ಸತ್ತವರು ಬದುಕ್ತಾರೆ. ಹಾಗೆ ಆ ಸರ್ವಶಕ್ತನಾದ ದೇವರು ಏನ್ ಮಾಡ್ತಾ ಇದ್ದಾನೆ, ಕುರುಡರಿಗೆ ಕಣ್ಣು ಕೊಡ್ತಾನೆ, ಕಿವುಡರಿಗೆ ಕಿವಿ ಕೊಡ್ತಾನೆ, ಮೂಕರಿಗೆ ಬಾಯಿ ಕೊಡ್ತಾನೆ, ಕುಂಟರಿಗೆ ಕಾಲು ಕೊಡ್ತಾನೆ, ರೋಗದಲ್ಲಿ ಅಸ್ವಸ್ಥರಾದವರಿಗೆ ಅವರಿಗೆ ಸ್ವಸ್ಥತೆಯನ್ನು ಕೊಡ್ತಾನೆ. ಯಾರು ನನ್ನ ಬಳಿಗೆ ಮನಸ್ಸಿದೆ ಬರಲಿಕ್ಕೆ, ದೇವರು ಈ ಕಾರ್ಯ ಮಾಡಲಿಕ್ಕೆ ನಾನು ಭೂಮಿಗೆ ಬಂದಿದ್ದೀನಿ. ಇಂತಹ ಒಂದು ಸಂದೇಶದ ವಿಷಯದಲ್ಲಿ ಯಾರು ನಂಬಿಕೆ ಇಟ್ಟು ಇವುಗಳನ್ನ ಇಟ್ಟು ನನ್ನಂತಿಗೆ ಬರ್ತಾರೆ ಅವರು ಧನ್ಯರು. ಅವರಿಗೆ ಇಲ್ಲಿ ನುಡಿದಿದ್ದು ಇಲ್ಲಿ ಬರೆದಿದ್ದು ಅವ್ರ ಜೀವನದಲ್ಲಿ ಆಗ್ತೈತೆ ಇಲ್ಲ ಅನ್ನೋದು ನೀವು ಅಜಮಾಯಿಸಿ ನೋಡಿ, ಮುಂದೆ ನಿಮ್ಗೆ ಗೊತ್ತಾಗ್ತದೆ. ಇದು ನಮಗೆ ಆಗಿರುವುದು ಅನೇಕರಲ್ಲಿ ಈ ಒಂದು ವಿಷಯಗಳು. ಇದನ್ನ ನಾವು ಸಾರಿ ಹೇಳುವವರಾಗಿದ್ದೇವೆ. ಅದಕ್ಕೆ ಅಲ್ಲಿರುವವರೊಬ್ಬರಿಗೆ ಏನು ಅಂತಂದ್ರೆ ಕಾಲು ಎದ್ದು ತಿರ್ಗಾಡ್ಲಿಕ್ಕೆ ಬರ್ತಿರ್ಲಿಲ್ಲ, ಮಡಸ್ಲಿಕ್ಕೆ ಬರ್ತಿರ್ಲಿಲ್ಲ. ಇದೇ ವಾಕ್ಯ ಹೇಳಿ ನಾವು ಪ್ರಾರ್ಥನೆ ಮಾಡುವಾಗ ಕಾಲು ಮಡಸೋಂಗೆ, ನೆಟ್ಟಗೆ ತಿರ್ಗಾಡುವಂಗೆ, ಚಾಚುವಂಗೆ ಆಯ್ತು. ಯಾವ ಡಾಕ್ಟರ್ ಇಲ್ಲ, ಹೋಗಿ ಪೇನ್ ಕ್ಲಿಯರ್ ಇಂಜೆಕ್ಷನ್ ಹಾಕೊಂಡ್ರು ಕಡಿಮೆ ಆಗಿಲ್ಲ, ಏನ್ ಮಾಡಿದ್ರು ಕಡಿಮೆ ಆಗಿಲ್ಲ. ಅದು ತಾನಾಗಿ ದೇವರ ಒಂದು ಸಾಮರ್ಥ್ಯ ಬಂದು ಅದಕ್ಕೆ ಮುಟ್ಟಲು ಆ ಕಾಲು ನಿಂತಂಗೆ ನಿಂದ್ರೋದು ಹೋಗಿ ಮಡ್ಸಂಗೆ ಮತ್ತು ಚಾಚಂಗೆ ಅದು ಕೆಲಸ ಮಾಡ್ತು. ಇಲ್ಲೇ ನಮ್ಮ ಮಧ್ಯದಲ್ಲಿ ಆ ಸಾಕ್ಷಿ ಹೊಂದಿದವರು ಅದಕ್ಕಿಂತಲೂ ಮಿಗಿಲಾದ ಒಂದು ರೋಗದಲ್ಲಿ ದೇವರನ್ನು ಪ್ರಾರ್ಥಿಸಲು ಆತ ಬಂದ್ಬಿಟ್ಟು ಅವರಿಗೆ ದರ್ಶನ ಕೊಟ್ಟು ನಾನು ಇದೀನಿ, ನಿನಗೆ ಉಪಕಾರ ಮಾಡ್ತೀನಿ ಅಂತ ಆಪತ್ತಿನಲ್ಲಿ ದಯ ತೋರಿದಾನೆ. ರೋಗ ಬಿಟ್ಟು ಹೋಗುವ ಹಾಗೆ ಬೇರೆ ಬೇರೆ ರೋಗಗಳೆಲ್ಲ. ಈ ರೀತಿಯಾಗಿ ದೇವರು ರೋಗ ವಿಮುಕ್ತ ಜೀವನವನ್ನು ನಾವು ಕಳೆಯುವಂತೆ ನಮಗೆ ಉಪಕಾರ ಮಾಡಲು ಭೂಮಿ ಮೇಲೆ ಆತ ಬಂದಿದ್ದಾನೆ. ಯಾರು ಆತನನ್ನು ನಂಬಲಿಕ್ಕೆ ಅವರಿಗೆ ಕಣ್ಣು ಕಾಣ್ತಾ ಇಲ್ಲ. ಎಲ್ಲರ ಕಣ್ಣು ಕೂಡಾಗಿವೆ, ಎಲ್ಲರ ಹೃದಯ ಬರಡಾಗಿದೆ. ಅನೇಕ ಮನುಷ್ಯರು ಯಾರಾದರೂ ಭೂಮಿ ಮೇಲೆ ನೀತಿವಂತ ಯಾವನಾದರೂ ಇದ್ದಾನ, ನನ್ನನ್ನು ಹುಡುಕುವನು ಒಬ್ಬನಾದರೂ ಇದ್ದಾನ ಅಂತ ದೇವರು ಆಕಾಶದಿಂದ ಭೂಮಿಗೆ ವಾಗಿ ಹೋಗಲು ಯಾರೂ ಇಲ್ಲದಂಥದ್ದು ಅಪರೂಪವಾಗಿರುವವರು ಎಲ್ಲರೂ ತಮ್ಮ ತಮ್ಮ ಬೈಕಿಗಳಲ್ಲಿ, ತಮ್ಮ ತಮ್ಮ ದೇವತೆಗಳಲ್ಲಿ ತಮ್ಮದರಲ್ಲೇ ತಾವು ಮಗ್ನರಾಗಿ ಕೊಳೆಯುವ ಅವಸ್ಥೆಯಲ್ಲಿ, ದುರಾವಸ್ಥೆಯಲ್ಲಿ, ರೋಗದಲ್ಲಿ, ಬಾಧೆಯಲ್ಲಿ ಬಿದ್ದು ಒದ್ದಾಡುವವರೇ ಆದರೂ, ಆದರೆ ರಕ್ಷಣೆ ಯಾವುದರಿಂದ ಬರ್ತೈತೆ ಅದನ್ನ ನಂಬಿ ಬಿಡುಗಡೆ ಹೊಂದಲಿಕ್ಕೆ, ಆತನ ಸನ್ನಿಧಾನಕ್ಕೆ ಬರಲಿಕ್ಕೆ ಬಹು ಮಂದಿ ಹಿಂದೇಟ್ ಆಗ್ತಾರ. ಅಪರೂಪ. ಯಾಕಂದ್ರೆ ಇದು ಹೊಂದಿದವನು ನಿಜಕ್ಕೂ ಅವನು ಲೋಕದಲ್ಲಿ ಜಯ ಸಾಧಿಸಿದ, ಅವನು ಬದುಕು ಸಾರ್ಥಕವಾದ. ಆದರೆ ದೇವರು ಇದನ್ನ ಹೇಳಿದಂತ ಸತ್ಯದ ವ್ಯಾಖ್ಯೆ ತಿಳಿಯುವವರು ಬಹು ಕಡಿಮೆ. ಅಸತ್ಯದ ವಿಷಯದಲ್ಲಿ ಯಾವನಾದ್ರೂ ಒಬ್ಬ ಬಾಬಾ ಆಗ್ಲಿ, ಯಾವನಾದ್ರೂ ಒಬ್ಬ ಸತ್ಪುರುಷನವನು ಅನಿಸ್ಕೊಳ್ಳೋನಾಗ್ಲಿ, ಸಾಧು ಅನಿಸ್ಕೊಳ್ಳೋನಾಗ್ಲಿ, ಅವನು ಬಂದು ಏನಾದ್ರೂ ಹೇಳಿದ್ರೆ ಬಡಬಡ ನಮ್ಸರಿ ಅವನದು. ಆದ್ರೆ ಕೊನೆಗೆ ಅವನು ಮೋಸ ಮಾಡಿ ಹೋಗ್ತಾನ, ಏನಾದ್ರೂ ಪಾಪಕ್ಕೆ ಪ್ರೇರಣೆ ಮಾಡ್ತಾನೆ, ಏನಾದ್ರೂ ಅವರಲ್ಲಿ ಕಿತ್ಕೊಂಡು ಹೋಗ್ತಾನೆ. ಅವ್ರಿಗೆ ಮತ್ತೊಂದು ಏನೊಂದು ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕಂತ ಹೇಳಿ ಅವ್ರನ್ನ ದುಡ್ಡು ಖರ್ಚು ಮಾಡಿಸ್ತಾನೆ. ಹಾನಿಕಾರವಾದ ಕೇಡಿಗೆ ಅವರನ್ನು ಒಪ್ಪಿಸ್ಬಿಡ್ತಾನೆ. ಅವರು ಸಾವು ಮರಣಗಳಲ್ಲಿ ಒದ್ದಾಡಿಬಿಟ್ಟು ಇಂಥವ್ರ ಹತ್ರ ಹೋಗಿದ್ದೇವೆ, ಹಿಂಗ ಆಯ್ತು ನಮ್ಗ ಅಂತ ಪೊಲೀಸ್ ಕಂಪ್ಲೇಂಟ್ ಹೇಗೆ ಮಾಡ್ತಾ ಇರ್ತಾರೆ. ಆದರೆ ಈ ಕರ್ತನಾದ ಯೇಸು ತನ್ನನ್ನ ಹೆಸರೇಳಿ ನಂಬಿಕೊಂಡು ಯಾವ ದುಡ್ಡು ಖರ್ಚಿಲ್ಲದೆ, ಯಾವ ಇದು
ಅಡಚಣೆ ಇಲ್ಲದೇ ಬಿಡುಗಡೆ ಹೊಂದಲಿಕ್ಕೆ ಯಾರಾದರೂ ನನ್ನ ಬಳಿಗೆ ಬಂದರೆ ನಾನು ಅವರಿಗೆ ಹಣವಿಲ್ಲದೆ ಕೊಡ್ತೀನಿ, ಕ್ರಯವಿಲ್ಲದೆ ನಾನು ನಿಮಗೆ ಜೀವಜಲವನ್ನು ಕೊಡ್ತೀನಿ, ದುಡ್ಡಿಲ್ಲದೇ ನಾನು ನಿಮಗೆ ಕೊಡ್ತೀನಿ. ಇದನ್ನು ತಗೊಳ್ಳಿ, ಇದನ್ನು ಕುಡೀರಿ, ಇದನ್ನು ಹೊಂದ್ರಿ, ಇದರಿಂದ ನೀವು ಬಿಡುಗಡೆ ಆಗ್ರಿ, ನೀವು ಜೀವ ಬರುವಂತೆ ನೀವು ನನ್ನ ಸನ್ನಿಧಾನಕ್ಕೆ ಬರ್ರಿ, ನನ್ನಲ್ಲಿ ಜೀವ ಇದೆ, ನಿಮ್ಗೆ ಕೊಡ್ತೀನಿ. ಮರಣ ನಿಮ್ಮಲ್ಲಿ ಇರೋದನ್ನ ನಾನು ದೂರ ಮಾಡ್ತೀನಿ. ಮರಣದ ಮೇಲೆ ದೇವರು ಅಧಿಕಾರ ಪಡೆದಿದ್ದಾನೆ. ಆದರೆ ಯೇಸು ಕ್ರಿಸ್ತ ಬಂದಿದ್ದು ಭೂಮಿ ಮೇಲೆ ಜೀವ ಕೊಡಲಿಕ್ಕೆ ಬಂದಿದ್ದೀನಿ. ನಾನು ಮರಣವನ್ನು ತೆಗೆದು ಹಾಕ್ಲಿಕ್ಕೆ ಬಂದಿದ್ದೀನಿ, ಮರಣ ಕೊಡಲಿಕ್ಕೆ ಅಲ್ಲ. ನಾನು ಮರಣ ವಿಧಿಸ್ಲಿಕ್ಕೆ ಬಂದಿಲ್ಲ, ನಿಮ್ಮನ್ನ ಜೀವವನ್ನು ದಾನ ಮಾಡಲಿಕ್ಕೆ ಬಂದಿದ್ದೀನಿ. ಮನುಷ್ಯನು ಬಾಧೆಯಲ್ಲಿ ಬಳಲುವುದನ್ನು ಬಿಟ್ಟು ಜೀವದಾನವನ್ನು ಹೊಂದಿ ಸುಖಿ ಸಮಾಧಾನವಾದ ಜೀವವನ್ನು ಕಳೆಯುವಂತೆ ಸರ್ವಶಕ್ತನಾದ ದೇವರು ತನ್ನ ಸನ್ನಿಧಾನದಲ್ಲಿ ಅವರು ಬರಬೇಕು ಎಂದು ಪೂರ್ವ ಪಶ್ಚಿಮೋತ್ತರ ದಿಕ್ಕುಗಳಿಂದಲೂ ಕೂಡಿ ನೀವು ಎಲ್ಲರೂ ಬರ್ರಿ ಎಂದು ಆತ ಆಹ್ವಾನ ಮಾಡ್ತಾನೆ. ಅದಕ್ಕೋಸ್ಕರ ಸರ್ವಶಕ್ತನ ಮಹಾನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ನಮ್ಮನ್ನ ಕರುಣಿಸದೇ ಇದ್ದರೆ ನಾವು ಬದುಕಿರ್ತಿರ್ಲಿಲ್ಲ. ಕರ್ತನು ನಮ್ಮ ಮೇಲೆ ಕರುಣೆ ತೋರಿದ, ಯೇಸು ಕ್ರಿಸ್ತನು ನಮ್ಮ ಮೇಲೆ ದಯ ತೋರಿದ. ಲೋಕವು ನಮ್ಮನ್ನ ಯೇಸು ಕ್ರಿಸ್ತನಿಂದ ದೂರವಿಟ್ಟಿತ್ತು. ಆತನ ದಯದ ನೆರಳಿನಲ್ಲಿ ನಾವು ಹೋಗದ ಹಾಗೆ ನಮ್ಮನ್ನು ಅನೇಕ ತರದ ಮಾತುಗಳಿಂದ ಪ್ರೇರೇಪಿಸಿ ನಾವು ಅದು ದೇವರಂತ ನಮ್ಮನ್ನು ನಂಬದಂಗೆ ಮಾಡಿತ್ತು. ಆದರೆ ದೇವರು ತಾನು ನಮ್ಮ ಮಧ್ಯದಲ್ಲಿ ಸಾಮರ್ಥ್ಯಶಾಲಿ ಕಾರ್ಯ ಮಾಡಿ ನಾನೇ ದೇವರಂದು ತನ್ನನ್ನು ತಾನೇ ನಾವು ನಂಬುವಂತೆ ತನ್ನಷ್ಟಕ್ಕೆ ತಾನೇ ಸ್ವತಃ ಕಾರ್ಯ ಮಾಡಿದ. ಆತನ ಕೈಯೇ ನಮ್ಮನ್ನು ಸ್ಥಾಪನೆ ಮಾಡಿತ್ತು, ಆತನ ನಂಬು ಹಾಗೆ. ಅದಕ್ಕೋಸ್ಕರ ಕರ್ತನಾದ ದೇವರಿಗೆ ಸ್ತೋತ್ರವಾಗಲಿ, ಮಹಾ ಮಹಿಮಾಧಿಪತಿಗೆ ಸ್ತೋತ್ರವಾಗಲಿ. ಇಲ್ಲಿ ಒಂದಾನೊಂದು ಮನೆಯಲ್ಲಿ ಒಂದು ಊಟದ ಕೂಟ ಇರ್ತೈತೆ, ಅಲ್ಲಿ ಯೇಸು ಕ್ರಿಸ್ತ ಹೋಗಿರ್ತಾನೆ. ಯೇಸು ಕ್ರಿಸ್ತ ಹೋದಾಗ ಅಲ್ಲಿ ಒಬ್ರು ಏನು ಅಂತಂದ್ರೆ ಯೇಸು ಕ್ರಿಸ್ತ ಇವ್ರ ಮನೆಯಲ್ಲಿ ಹೇಳ್ಕೊಂಡಿದ್ದಾನೆ ಅಂತ ಒಬ್ಬ ಹೆಂಗಸಿಗೆ ಗೊತ್ತಾಗತ್ತೆ. ಆಕಿ ಒಂದು ಉತ್ತಮವಾದ ಜಟಾಮಾಸಿ ತೈಲಿನ ಭರಣಿಯನ್ನು ಎಣ್ಣೆಯನ್ನು ತೆಗೆದು ಅವ್ರ ಮನೆಗೆ ಬಂದು ಆ ಯೇಸು ಸ್ವಾಮಿಯ ಕಾಲಿಗೆ ಹಚ್ಚಿ ತನ್ನ ತಲೆಕೂಲದಿಂದ ಒರೆಸ್ತಾಳೆ. ಆವಾಗ ಆಕಿ ತೋರಿಸಿದ ಪ್ರೀತಿ ಏನು ನೋಡಿ ಅಲ್ಲಿರುವ ಪರಿಸಹಾಯರು ಈಕೆ ದುರಾಚಾರಿಯಾಗಿದ್ದಳು, ಇವರು ತಪ್ಪುಗಾರರಾಗಿದ್ದಳು, ಈ ಮನುಷ್ಯ ಸ್ವಾಗತಿಸಿದ ಯೇಸು ಕ್ರಿಸ್ತ ದೇವರಾಗಿದ್ರೆ ಹೆಂಗ್ ಮಾಡ್ತಿರ್ಲಿಲ್ಲ ಅಂತ ತಪ್ಪು ಅಪವಾದ ಹೊರಿಸ್ತಾರೆ. ಆದ್ರೆ ಆಕೆ ಮಾಡಿದ ಉಪಕಾರವನ್ನು ನೋಡಿ ಆ ದೇವರು ಹೇಳ್ತಾನೆ, ನೀನು ಎಂತಹ ಪಾಪ ಮಾಡಿದ್ರು, ಎಂತ ತಪ್ಪು ಮಾಡಿದ್ರು, ನೀನು ಲೋಕದಲ್ಲಿ ದುರಾಚಾರಿಯ ಆಗಿ ಅನಿಸಿಕೊಂಡಿದ್ರು, ನೀನು ತೋರಿಸಿದ ಪ್ರೀತಿ ಬಹುವಾಗಿದೆ ನೀನು ಅಂತ ಹೇಳ್ತಾನೆ. ಇದಕ್ಕೆ ನೀನು ತೋರಿಸಿದ ಪ್ರೀತಿ ಬಹಳ, ಆದರೆ ಯಾವನಿಗೆ ಸ್ವಲ್ಪ ಮಾತ್ರ ಪ್ರೀತಿ ತೋರಿಸ್ತಾನೆ ದೇವರಿಗೆ, ಆತನಿಗೆ ಸ್ವಲ್ಪ ಕ್ಷಮಿಸಲ್ಪಡ್ತೈತೆ. ನೀನು ತೋರಿಸಿದ ಪ್ರೀತಿ ಬಹಳವಾಗಿದೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳ್ತಾನೆ. ಅದಕ್ಕೆ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಆತನು ಸಂಗಡ ಊಟಕ್ಕೆ ಕೊರಗಿಕೊಂಡವರು ಪಾಪಗಳನ್ನು ಕ್ಷಮಿಸಿ ಬಿಡುವನು ಇವನಾರು ಎಂದು ತಮ್ಮ ತಮ್ಮೊಳಗೆ ಅಂದುಕೊಂಡರು. ಆದರೆ ಆತನು ಆ ಹೆಂಗಸಿಗೆ, ನಿನ್ನ ನಂಬಿಕೆ ನಿನ್ನನ್ನು ರಕ್ಷಿಸಿಯದೆ ಸಮಾಧಾನದಿಂದ ಹೋಗುವಗಳು. ಆ ಹೆಂಗಸು ತನ್ನ ಒಂದು ಸಮಾಧಾನ ಸ್ಥಿತಿಯನ್ನು ಹೊಂದಿ ತನ್ನ ತಪ್ಪುತನವನ್ನು ಬಿಟ್ಟು ಯೇಸು ಕ್ರಿಸ್ತನ ಒಂದು ಸ್ಪರ್ಶವನ್ನು ಹೊಂದಿ ಆ ದೇವರಿಂದ ವಾಕ್ಯಗಳನ್ನು ಕೇಳಿಕೊಂಡು ಆ ಪರಿಸಯರು, ಶಾಸ್ತ್ರಿಗಳು, ಸಾಧುಗಳು, ಪೂಜಾರಿಗಳಿಗಿಂತಲೂ ಹೆಚ್ಚಿನ ಪದವಿಯನ್ನು ಪಡೆದಳು ಆ ದೇವರ ಸನ್ನಿಧಾನದಲ್ಲಿ. ಯಾಕಂದ್ರೆ ಆಕೆ ನಂಬಿಕೆ ಇಟ್ಲು ಅವ್ರ ಮೇಲೆ. ಆದ್ರೆ ನಂಬಿಕೆ ಇಡದವ್ರು ಏನ್ ಹೇಳಿದ್ರು, ಇವನು ಪ್ರವಾದಿನ, ಇವನು ದೇವರನ, ಇವನು ಹಾಗಾಗಿದ್ರೆ ಈ ಕೆಟ್ಟವರನ್ನ ತಾನು ಮುಟ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಅದಕ್ಕೆ ದೇವರು ಕೆಟ್ಟವರನ್ನೇ ತಾನು ಸನಿಯಕ್ಕೆ ಬರ್ಲಿಕ್ಕೆ ಬಿಟ್ಟ. ಯಾಕೆ ಕೆಟ್ಟವರು ಕೆಟ್ಟ ದಾರಿಯನ್ನು ಬಿಟ್ಟು ಒಳ್ಳೆ ದಾರಿಗೆ ಬರಲಿ ಅನ್ನೋದು ಆತನ ಇರೋದಾಗಿತ್ತು. ನಾನು ಪಾಪಿಗಳಿಗೋಸ್ಕರ ಬಂದಿದ್ದೀನಿ, ನಾನು ನೀತಿವಂತರಿಗೋಸ್ಕರ ಅಲ್ಲ. ಅದಕ್ಕೋಸ್ಕರ ಅನೇಕರು ಯಾವ ದೇವರಂದಿದ್ರು, ಅನೇಕರು ಯೇಸು ಕ್ರಿಸ್ತನನ್ನು ತಾಚಾರ ಮಾಡಿ ಇವನು ಆ ಪ್ರವಾದಿನ, ಇವನು ಅಭಿಷಕ್ತನ, ಇವನು ಮಸಿಹನ, ಇವನು ಕ್ರೈಸ್ತನ ಅಂತ ಅವರು ಅಪನಂಬಿಕೆ ಮಾಡಿ ತಾವು ದಿಕ್ಕು ಕಾಣದೆ ದಾರಿ ತೋರದೆ ಹೋದರು. ಆದ್ರೆ ಈ ದುರಾಚಾರಿಯಾದವಳು, ಪಾಪಿಯಾದವಳು ಯೇಸು ಕ್ರಿಸ್ತನ ಪಾದಗಳನ್ನು ಮುಟ್ಟಿ ಪರಿಶುದ್ಧಳಾದಳು. ಏನಾದಳು? ಯೇಸು ಕ್ರಿಸ್ತನ ಪಾದಗಳನ್ನು ಮುಟ್ಟಿ ಆಕೆ ದುರಾಚಾರಿ ಆಗಿದ್ದಳು, ತಪ್ಪಿಗಸ್ತಳಾಗಿದ್ದಳು, ವಿಚಾರಿಯಾಗಿ ಅಂತ ಪಾಪಮಯವಾದ ಜಗತ್ತಿನಲ್ಲಿ ನಡೀತಿದ್ದಳು. ಆಕೆ ಯೇಸು ಕ್ರಿಸ್ತನ ಪಾದಗಳನ್ನು ಮುಟ್ಟಿ ಪರಿಶುದ್ಧಳಾದಳು. ಅದಕ್ಕೆ ಆ ಪರಿಶುದ್ಧತ್ವ ಆ ಶಾಸ್ತ್ರಿಗಳಿಗೂ, ಪರಿಸಾಯರಿಗೂ, ಪೂಜಾರಿಗಳಿಗೂ ಸಿಗಲಿಲ್ಲ. ಆ ಸಾಧಾರಣ ಮನೆತನದಲ್ಲಿ ಇದಕ್ಕೆ ಒಂದು ಏನಂದ್ರೆ ಜನಾಂಗಗಳಿಂದ ನಿಂದೆಗೊಳಗಾದಕ್ಕೆ ಬಡಪಾಯ ಆದವಳಾಗಿದ್ರು. ಅಂತಹ ಒಂದು ನಿರ್ಗತಿಕ ಜನಾಂಗಗಳಿಂದ
ತ್ಯಜಿಸಲ್ಪಟ್ಟವಳು, ಯಾರು ಇಲ್ಲದಂತಹವಳು ಆಗಿರುವ ಆ ಸ್ತ್ರೀಗೆ ಯೇಸು ಕ್ರಿಸ್ತನ ಪಾದಗಳ ಮೂಲಕ ಪರಿಶುದ್ಧಳಾಗುವ ಒಂದು ಭಾಗ್ಯ ಸಿಕ್ತು. ಜನಾಂಗಗಳ ಮುಂದೆ ಘನತೆ ಗೌರವ ಹೊಂದುವ ಮರ್ಯಾದೆ ಸಿಕ್ತು. ಯಾಕಂದ್ರೆ ಒಬ್ಬ ರಾಜ ಪ್ರಧಾನಮಂತ್ರಿ ಬಂದ್ಬಿಟ್ಟು ಶ್ರೀಮಂತ ಉತ್ತಮನು ಹೆಚ್ಚಿನವನು ಆಗಿರುವವನು ಒಂದು ಚೇರ್ ಮೇಲೆ ಕುತ್ಕೊಂಡಿದ್ದಾನೆ. ಏನಿಲ್ಲದ ನಿರ್ಗತಿಕನು ಬೇರೆ ಕಡೆ ಕುತ್ಕೊಂಡಿದ್ದಾನೆ. ಆ ನಿರ್ಗತಿಕನು ಬಂದು ಆತನ ಪಾದಗಳ ಮುಂದೆ ಬೀಳಲು ಆ ಯೇಸು ಸ್ವಾಮಿ ಕರುಣಿಸಿ ಅವನನ್ನು ಮಾತಾಡಿಸ್ತಾನೆ. ಆವಾಗ ಯೇಸು ಸ್ವಾಮಿಯ ಒಂದು ದಯಾ, ಒಂದು ಕೃಪಾ, ಒಂದು ಅನುಗ್ರಹ ಆ ಯಾರಿಲ್ಲದ ನಿರ್ಗತಿಕ ಸಿಕ್ತು. ದೊಡ್ಡಸ್ತನ ಉಳ್ಳವರಿಗೆ ಸಿಗ್ಲಿಲ್ಲ. ಆ ರಾಜನ ಸ್ನೇಹ ಈ ಕೆಳಗ ಮಟ್ಟದವ್ರಿಗೆ ಸಿಕ್ತು, ಮೇಲ್ಮಟ್ಟದವ್ರಿಗೆ ಸಿಗ್ಲಿಲ್ಲ. ಆವಾಗ ಮಾನ ಮರ್ಯಾದೆ ಇಲ್ಲದವರು ಮಾನ ಮರ್ಯಾದೆ ಹೊಂದುವಂತ ಹಂಗಾಯ್ತು. ಯಾರ ಒಂದು ಗೌರವ, ಯಾರ ಒಂದು ಜನಬೆಂಬಲ ಇಲ್ಲದವಳು ಆಗಿರುವ ಆ ಸ್ತ್ರೀ ಅನೇಕರು ಬೆಂಬಲ ಕೊಡುವಂತಾಯ್ತು. ಯಾಕಂದ್ರೆ ರಾಜಾದಿರಾಜನು ಸಿಂಹಾಸನರೂಢನಾದ ದೇವರು ಯೇಸು ಕ್ರಿಸ್ತನು ಮನುಷ್ಯನಾಗಿ ಬಂದವನು ತನ್ನ ಪಾದಗಳನ್ನು ಮುಟ್ಟಿ ಆಕೆಗೆ ತೈಲವನ್ನು ಹಾಕಿ ವರ್ಷಿದ್ದಕ್ಕೆ ನೀನು ತೋರಿಸಿದ ಪ್ರೀತಿ ಬಹುವಾಗಿದೆ, ನೀನು ಹೆಚ್ಚು ನನ್ನನ್ನು ಪ್ರೀತಿಸೋದಕ್ಕೋಸ್ಕರ ಹೆಚ್ಚು ನಿನ್ನ ಮೇಲೆ ನಾನು ದಯ ತೋರಿದ್ದೀನಿ, ಬಹಳ ನಿನ್ನ ಮೇಲೆ ದಯ ತೋರಿದ್ದೀನಿ, ನೀನು ಸಮಾಧಾನದಿಂದ ಹೊರಟು ಹೋಗು, ನಿನಗೆ ಶುಭವಾಗಲಿ ಅಂತ ಅವ್ರಿಗೆ ಗೌರವಿಸಿದ ದೇವರು. ಈ ತರ ಹೇಳಿದ ಆಗದ ಮೇಲೆ ಆಕೆ ಬದಲಾಗಿ ಹೋದಳು. ಆಕೆ ಅದಕ್ಕೋಸ್ಕರ ಸರ್ವಶಕ್ತನಾದ ದೇವರು ತನ್ನ ಮಹಾ ಒಂದು ಸಹಾಯ ಸಂಬಂಧ ದೊಡ್ಡವರಿಗೆ ಕೊಟ್ಟಿಲ್ಲ, ಶ್ರೀಮಂತರಿಗೆ ಕೊಟ್ಟಿಲ್ಲ, ಏನಿಲ್ಲದಂತ ಗರೀಬರಿಗೆ, ಕನಿಷ್ಠ ಮಟ್ಟದವರಿಗೆ, ಗೌರವವಿಲ್ಲದವರಿಗೂ, ಲೋಕದ ಮಧ್ಯದಲ್ಲಿ ನಿಂದೆಗೊಳಗಾದವರಿಗೂ, ಬಾಧೆಗೊಳಗಾದವರಿಗೂ ನೀವು ಬನ್ನಿರಿ ನನ್ನ ಪಾದ ಸನ್ನಿಧಾನಕ್ಕೆ, ನಾನು ನನ್ನವರನ್ನಾಗಿ ನಿಮಗೆ ಅಭಿಷೇಕ ಕೊಡ್ತೀನಿ, ನನ್ನ ಜನವಾಗಿ ನಿಮ್ಮನ್ನು ಸಹಾಯ ಮಾಡ್ತೀನಿ, ನೀವು ಜನಾಂಗಗಳ ಮಧ್ಯದಲ್ಲಿ ಮುಂದೆ ಬರುವ ಹಾಗೆ, ದಿಪ್ಪೆಯಿಂದ ಉಪ್ಪರಿಗೆ ಮೇಲೆ ಬರುವ ಹಾಗೆ, ದೊಡ್ಡವರ ಜೊತೆ ನೀವು ಪಾಲ ಸಿಗುವ ಹಾಗೆ ನಿಮ್ಮನ್ನು ಗೌರವಿಸ್ತೀನಿ, ನನ್ನ ಸನ್ನಿಧಾನಕ್ಕೆ ಬನ್ನಿ. ಈ ಒಂದು ಕಾರ್ಯ, ಈ ಒಂದು ಅದ್ಭುತ ಕಾರ್ಯ ಯೇಸು ಕ್ರಿಸ್ತನು ನಮ್ಮ ಜೀವನದಲ್ಲಿ ಮಾಡಿದನೇ ಹೊರತು ಮತ್ತೆ ಯಾರು ಮಾಡಲಿಲ್ಲ. ಅದಕ್ಕೋಸ್ಕರ ಸರ್ವಶಕ್ತನಾದ ದೇವರಿಗೆ ಮಹಿಮೆ ಉಂಟಾಗಲಿ. ಮಹಾಮಹಿಮಾಧಿಪತಿ ಪಾಪಗಳನ್ನು ಕ್ಷಮಿಸಿಬಿಟ್ಟ, ಆಕೆಗೆ ಗೌರವವನ್ನು ಕೊಟ್ಟ, ಆಕೆಯ ನಂಬಿಕೆಯಿಂದ ಹೊರಟು ಹೋದಳು. ನಿನ್ನನ್ನು ರಕ್ಷಿಸಿದ್ದೀನಿ ಅಂದ. ದೇವರೇನು ಹೇಳ್ದ? ಆಕೆಗೆ ರಕ್ಷಣೆ ಕೊಟ್ಟಿದ್ದೀನಿ, ಬಿಡುಗಡೆ ಕೊಟ್ಟಿದ್ದೀನಿ, ಆಪತ್ತಿನಿಂದ ನಿನ್ನನ್ನು ಬಿಡಿಸಿದ್ದೀನಿ. ಅದಕ್ಕೋಸ್ಕರ ದೇವರು ಈ ರೀತಿಯಾಗಿ ಯಾರು ಬಹಳವಾಗಿ ನಂಬುತ್ತಾರೆ ಅವ್ರಿಗೆ ಯಾವುದೇ ರೋಗ ಇರಲಿ ಅದು ರಕ್ಷಣೆ ಕಾರಣರಾಗ್ತಾರೆ, ಬಿಡುಗಡೆ ಹೊಂದುತ್ತಾರೆ. ಯಾರು ಬಹಳವಾಗಿ ದೇವರನ್ನು ಪ್ರೀತಿಸ್ತಾರೆ ಅವರಲ್ಲಿ ಯಾವುದೇ ಕಠಿಣವಾದ ಸಮಸ್ಯೆ ಅವರ ಜೀವನದಲ್ಲಿ ಬಂದು ಮುಂದೆ ನಿಂತಿರಲಿ, ಆ ಬಿಡುಗಡೆ ಆಗ್ತೈತಿ. ಯಾಕಂದ್ರೆ ಬಹಳವಾಗಿ ಯಾರು ಆತನನ್ನು ಹಚ್ಕೊಂತ ಇದ್ದಾರೆ, ಓ ನಿನ್ನನ್ನು ಬಹಳವಾಗಿ ಪ್ರೀತಿಸಿದ್ಯಾ, ಈಗ ನೀನು ನನ್ನ ಮೇಲೆ ಅಧಿಕಾರಿ ಆಗ. ಈಗ ಒಬ್ಬ ಮನೆಯಲ್ಲಿ ಕೆಲಸ ಮಾಡ್ತಿರ್ತೀರ, ಕೆಲಸ ಮಾಡುವಾಗ ಅವರು ನಮ್ಮನ್ನು ನೋಡ್ತಾರೆ, ನಾವು ಮಾಲೀಕನನ್ನು ಬಹಳವಾಗಿ ಪ್ರೀತಿಸ್ತೀವಿ, ನಂಬಿಕೆಸ್ಥರಾಗಿ ನಡಿತೀವಿ. ಅವನು ಹೇಳ್ತಾನೆ, ನಾನು ಬೇರೊಂದು ಊರಿಗೆ ಹೋಗ್ತಿದ್ದೀನಿ, ನನ್ನ ಬೀಗನೇ ನೀನು ತಗೋ, ನನ್ನ ಮನೆ ಬೀಗ ಪುರ ವಸ್ತುವಾರಿ ಅನುಸರಿಸ್ಕೊ, ಎಲ್ಲ ನೀನೇ ಮೇಂಟೈನ್ ಮಾಡಿ ನೀನೇ ನೋಡ್ಕೊ ಅಂತ ಅವನಿಗೆ ಭರವಸೆದಿಂದ ಬಿಟ್ಟು ಹೋಗ್ತಾನೆ. ಅವಾಗ ಅವನು ಅದರದ್ದು ಎಲ್ಲಾ ಬರುವ ಒಂದು ಇನ್ಕಮ್ ಅನ್ನು ಹೊಂದುತ್ತಾನೆ, ಅವನು ಸುಖಿ ಶಾಂತಿ ಸಮಾಧಾನವಾಗಿರ್ತಾನೆ. ಅದಕ್ಕೆ ನಾವು ಬಹಳವಾಗಿ ಪ್ರೀತಿಸುವುದಾದರೆ ಪರಲೋಕದಿಂದ ದೇವರು ನಮಗೆ ಬಹಳವಾದ ಆಶೀರ್ವಾದವನ್ನು ಕೊಟ್ಟು, ನೀನು ಹೊಂದದಿರುವಂಥದ್ದನ್ನು ಹೊಂದು, ನೀನು ಯಾರನ್ನ ನೀನು ಪರಿಚಯ ಮಾಡಿಕೊಂಡು ಯಾರ ಜೊತೆ ನೀನು ಮಾತುಕತೆ ಏನಾದರೂ ಕೆಲಸ ಕಾರ್ಯಕ್ಕೆ ಹೋಗ್ತೀಯ, ಅಲ್ಲಿ ಅವರು ನಿನಗೆ ಪ್ರೀತಿ ತೋರಿಸಿ ಉಪಕಾರ ಮಾಡುವಂತೆ ದೇವರು ಮಾಡ್ತಾನೆ. ಅದಕ್ಕೋಸ್ಕರ ಸರ್ವಶಕ್ತನಾದ ದೇವರು ಯಾರು ಆತನನ್ನು ಬಹಳವಾಗಿ ಪ್ರೀತಿಸಿದರು, ನಿನಗೆ ಬಹಳವಾಗಿ ನಾನು ದಯ ತೋರಿದ್ದೀನಿ, ಬಹಳವಾಗಿ ನಿನ್ನನ್ನು ಕ್ಷಮಿಸಿದ್ದೀನಿ, ಬಹಳವಾಗಿ ನಿನಗೆ ಉಪಕಾರ ಮಾಡಿದ್ದೀನಿ. ಈಗ ನಾವು ದೇವರನ್ನು ಇಷ್ಟು ಪ್ರೀತಿಸಿದೀವಿ ಸ್ವಾಮ, ನಮಗೆ ಇಷ್ಟು ಉಪಕಾರ ಬಂತು, ಇನ್ನೂ ಹೆಚ್ಚಿಗೆ ಪ್ರೀತಿಸು, ನಿನಗಿನ್ನೂ ಆಗದ ಕೆಲಸಗಳನ್ನು ಆಗ್ತವೆ, ಇನ್ನೂ ಹೆಚ್ಚಿಗೆ ಆತನ ಸನಿಹವ, ಹೆಚ್ಚಿಗೆ ಆತನ ವಾಕ್ಯಗಳನ್ನು ಕೇಳು, ಆತನಲ್ಲಿ ಪ್ರಾರ್ಥನೆ ಮಾಡು, ಆತನಿಗೆ ಒಪ್ಪಿಸಿಕೊಡು, ಸಮರ್ಪಣೆ ಮಾಡು. ಅದಕ್ಕೆ ಬಹಳವಾಗಿ ದೇವರು ನಿಮ್ಮ ಮಧ್ಯದಲ್ಲಿ ಕೆಲಸ ಮಾಡ್ತಾನೆ. ನಾವು ಕೆಲವೊಮ್ಮೆ ಅಂತೀವಿ, ಇಷ್ಟೇ ಕೆಲಸ ಮಾಡಿದ ದೇವರು, ಇನ್ನಿಷ್ಟು ಆಗ್ಬೇಕಾಗಿತ್ತು, ಆಗ್ಲಿಲ್ಲ, ಮುಂದಿನ ಕೆಲಸ ನಿಂತು ಹೋಯ್ತು. ನಮ್ದು ಏನಂದ್ರೆ ದೇವರ ಸನ್ನಿಧಾನದಲ್ಲಿ ಹೋಗೋದು ಕಡಿಮೆ, ದೇವರನ್ನು ಪ್ರೀತಿಸುವುದು ಕಡಿಮೆ, ದೇವರಿಗೆ ಸ್ತೋತ್ರ ಸ್ತುತಿ ಹೇಳುವುದು ಕಡಿಮೆ, ದೇವರನ್ನು ನಂಬುವುದು ಕಡಿಮೆ. ಆವಾಗ ನಮ್ಮಲ್ಲಿ ಕೆಲಸಗಳು ಸ್ವಲ್ಪ ಕಡಿಮೆ ಆಗ್ತವೆ. ನಾವು ಏನ್ ಹೊಂದಬೇಕಾಗಿರ್ತೀವಿ, ನಮ್ಮಲ್ಲಿ ಏನ್ ಕೆಲಸ ನೆರವೇರಬೇಕಾಗಿರ್ತದೆ, ಅದಕ್ಕೂ ಸ್ವಲ್ಪ ಪೋಸ್ಟ್ಪೋನ್ ಆಗೋ ಸಿಚುವೇಶನ್ ಇರ್ತದೆ.
ಅದಕ್ಕೆ ದೇವರ ಸನ್ನಿಧಾನಕ್ಕೆ ಬಂದು ನಾವು ದೇವರಾದಕೊಂಡವರು ಹಗಲು ರಾತ್ರಿ ಮರೆಯಲು ನಿಮ್ಮ ವಿಷಯದಲ್ಲಿ ನ್ಯಾಯ ತೀರಿಸುತ್ತಾ ಇದ್ದಾನ. ನೀವು ಬೇಕೇ ಬೇಕು, ನನಗೆ ಇಂಥದ್ದು ಆಗ್ಲೇಬೇಕು ನನ್ನ ಜೀವನದಲ್ಲಿ ಅಂತ ಬಡಬಡ ಹಾಕೊಂಡು ದೇವರನ್ನು ಕೂಗಿ ಕರಿ. ದೇವರೇನ್ ಮಾಡ್ತಾನೆ, ಇಷ್ಟೊಂದು ಕರಿತಿದ್ಯಾ ನೀನು, ಆಯ್ತು ನಿನ್ನ ಇಷ್ಟೇನು ನಾನು ನೆರವೇರಿಸ್ತೀನಿ, ನಿನಗೇನು ಬೇಕು ಅದು ಕೊಡ್ತೀನಿ ಹೋಗು ಅಂತ. ಹಾಗೆ ಸರ್ವಶಕ್ತನಾದ ದೇವರು ಈ ವಾಕ್ಯ ಏನಂದ್ರೆ ಇದು ಅದ್ಭುತವಾಗಿ ಕಾರ್ಯ ಮಾಡ್ತೈತೆ. ನಮ್ಮ ಮನಸ್ಸಿನಲ್ಲಿ ಒಬ್ಬ 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 ವ್ಯಕ್ತಿ ಬರ್ತಾನೆ, ಶತಾಧಿಪತಿ, ಸ್ವಾಮ ನಾನು ನಿನ್ನಂತಕ್ಕೆ ಬಂದಿರುವುದೇನಂದ್ರೆ ಆತನ ಆಳು ಒಬ್ಬ ಅಡಚಣೆಗೊಳಗಾಗಿ ಸಾಯೋ ಆಗಿರ್ತಾನೆ. ಅವನು ಸತ್ತು ಹೋಗ್ಬೇಕಾಗಿರ್ಲಿಕ್ಕೆ ಕೆಲವು ಕ್ಷಣ ಉಳಿದಿರ್ತೈತೆ. ಯೇಸು ಸ್ವಾಮಿ ಹತ್ರ ಓಡಿ ಬರ್ತಾನೆ, ಸ್ವಾಮ ನನ್ನ ಆಳು ಈ ತರ ಆಗಿದೆ ಪರಿಸ್ಥಿತಿ, ಅವನಿಗೆ ಗುಣಪಡಿಸ್ಲಿಕ್ಕೆ ನಮ್ಮ ಕಡೆಯಿಂದ ಆಗೋದು, ನಿನ್ನ ಸಹಾಯ ಬೇಕು, ನೀನು ನಮ್ಮ ಮನೆಗೆ ಬರಬೇಕು ಅಂತ ಅವನನ್ನ ಗಿಡಗಿಡಾಕರ್ ಬೇಡ್ಕೊತಾನೆ. ಅವಾಗ ಆಯ್ತು ನಿನ್ನ ಮನೆಗೆ ಬರ್ತೀನಿ. ಆಗ ಆತ ಹೇಳ್ತಾ ಇದ್ದಾನೆ, ನನ್ನ ಮನೆಗೆ ಬರುವ ಯೋಗ್ಯತೆನೂ ನನ್ನಲ್ಲಿಲ್ಲ ಸ್ವಾಮ, ನೀನೊಂದು ಮಾತು ಹೇಳಿದ್ರೆ ಸಾಕು ಸ್ವಸ್ಥವಾಗ್ತೈತೆ ನನ್ನ ಆಳಿಗೆ ಅನ್ಕೊಂಡು. ಆಗ ಅವನು ಆಯ್ತು ನಿನ್ನ ಮಾತಿನಂತೆ ಆಗಲಿ ಹೋಗು ಅಂತ. ಅವಾಗ ಅವನು ಹೋಗೋದರಲ್ಲಿ ಅವನ ಶಿಷ್ಯರು ಓಡಿ ಬಂದು ನಿನ್ನ ಆಳು ಬದುಕಿಕೊಂಡು ನಡೆದಾಡುತ್ತಾನೆ, ತಿರುಗಾಡುತ್ತಾನೆ, ಅವನು ರೋಗ ಬಿಟ್ಟು ಹೋಯಿತು. ಅದು ಯಾವಾಗ ಯೇಸು ಸ್ವಾಮಿ ಹೇಳಿದ ಮಾತಿನ ಸಮಯದ ನಂತರ. ಹಾಗೆ ಯೇಸು ಸ್ವಾಮಿ ಹೇಳ್ತಾನೆ, ನೀನು ಒಂದು ಮಾತು ಹೇಳಿದರೆ ಸಾಕು ನನಗೆ ಗುಣವಾಗ್ತಾ ಇದೆಯಾ ಅಂತ. ಇಂತಹ ನಂಬಿಕೆ ನಾನು ಯಾರಲ್ಲೂ ಕಾಣಲಿಲ್ಲ. ನೀನು ಇಷ್ಟೊಂದು ನಂಬಿದ್ರಿಂದ, ನೀನು ನನ್ನನ್ನು ನಂಬಿದ್ರಿಂದ, ನಾನು ಇಂಥದ್ದು ಮಾಡ್ತೀನಿ ಅಂತ ನೀನು ತಿಳ್ಕೊಂಡಿರೋದ್ರಿಂದ ನಿನ್ನ ಆಳಿಗೆ ನಾನು ಗುಣ ಮಾಡಿದ್ದೀನಿ. ಹಾಗೆ ಸಾಯುವಂಥವ್ರು ಗುಣ ಹೊಂದಿದ್ರು, ಮರಣದ ದ್ವಾರ ಸೇರುವಂಥವ್ರು ಬದುಕಿ ಬಂದ್ರು ದೇವರ ಹೆಸರು ಕೇಳಿ. ಅದಕ್ಕಾಗಿ ದೇವರು ಇಂತಹ ಮಹತ್ವಪೂರ್ಣ ಕಾರ್ಯಗಳನ್ನು ಮಾಡುವುದರಿಂದ ಆತ ನಾವು ಬೆಳಕಿಗೆ ಬರುವಂತೆ ನಮಗೂ ಅನುಕೂಲವಾಗ್ತದೆ. ಆತನೂ ಕೂಡ ತನ್ನ ಬೆಳಕು ಲೋಕದಲ್ಲಿ ಪ್ರಸಾರವಾಗುವ ಹಾಗೆ ಮಹಿಮೆ ಉಂಟಾಗ್ತದೆ ದೇವರಿಗೆ.